ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕಳೆದ 3-4 ದಿನಗಳಿಂದ ಒಂದು ರಾಜಕೀಯ ಚರ್ಚೆ ನಡೀತಾ ಇದೆ. ಅದು ಬಿಜೆಪಿಗೆ ಸಂಬಂಧಪಟ್ಟಿದ್ದು. ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಬದಲಾಗ್ತಾರೆ ಅನ್ನುವುದು ಚರ್ಚೆಗೆ ಗ್ರಾಸವಾದ ವಿಚಾರ. ಆದರೆ ಇದರ ಸಾಧಕ ಬಾಧಕಗಳ ಬಗ್ಗೆ ಯಾವ ವಾಹಿನಿಯಲ್ಲೂ ಚರ್ಚೆ ನಡೆದಿಲ್ಲ. ಅಂದ್ರೆ ಇವತ್ತು ಮಾಧ್ಯಮ ಕೂಡ ಒಂದು ರೀತಿಯಲ್ಲಿ ರಾಜಕಾರಣಿಗಳ ಹೇಳಿಕೆಯಂತೆ ಹೇಳಿಕೆಗಳನ್ನು ನೀಡ್ತಾ ಇವೆ. ಸ್ಟೇಟ್ಮೆಂಟ್ ಜರ್ನಲಿಸಂ ಅಂತ. ವಿಜಯೇಂದ್ರ ಬದಲಾಗ್ತಾರೆ ಅಂದ್ರೆ ಬದಲಾಗ್ತಾರೆ, ಆದ್ರೆ ಏನಾಗುತ್ತೆ, ಬದಲಾಗದಿದ್ರೆ ಏನಾಗುತ್ತೆ, ಅದಕ್ಕಿರುವಂತಹ ಸಾಧ್ಯತೆಗಳು ಏನು, ಈ ರೀತಿ ಚರ್ಚೆಗಳು ಗಂಭೀರವಾಗಿ ನಡೀತಾ ಇಲ್ಲ ಅನ್ನೋದು ಮೊದಲ ಅಂಶವನ್ನ ತಮಗೆ ನಾನು ಗಮನಕ್ಕೆ ತರೋದಕ್ಕೆ ಬರ್ತೀನಿ. ಇದರ ಬಾಟಮ್ ಲೈನ್ ಏನು ಅಂತ ಅಂದ್ರೆ ನಾನು ಹೇಳೋದಕ್ಕೆ ಹೊರಟಿದ್ದು, ಇದು ಅಷ್ಟು ಸುಲಭದ ನಿರ್ಧಾರ ಅಲ್ಲ ಅಂತ. ಇದು ಅಷ್ಟು ಸುಲಭದ ನಿರ್ಧಾರ ಅಲ್ಲ. ಇದರ ಹಿಂದೆ ಹಲವು ಲೆಕ್ಕಾಚಾರಗಳು ಕೂಡ ಇರುವ ಸಾಧ್ಯತೆ ಇದೆ. ಆ ಲೆಕ್ಕಾಚಾರಗಳನ್ನ ಮೀರಿ ಬಿಜೆಪಿ ಹೈಕಮಾಂಡ್ ಏನಾದರೂ ಮಾಡೋದಕ್ಕೆ ಹೋದ್ರೆ ದೆನ್ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ, ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಆಗಿ. ಸೊ ಇದನ್ನು ನಾನು ತಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಒಂದೇದು ಬಹಳ ಸ್ಪಷ್ಟವಾಗಿ ನಿಮ್ಗೆ ಹೇಳಿದಾಗೆ ನಾನೇನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಸುಲಭದ ನಿರ್ಧಾರ ಅಲ್ಲ ಅಂತ ಹೇಳಿದಕ್ಕೆ ಮುಂದುವರಿಕೆಯಾಗಿ ಹೇಳ್ತೀನಿ, ಇದು ಅತಿ ದೊಡ್ಡ ರಿಸ್ಕ್ ಅಂತ. ಇಂತಹ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದ್ರೆ ಅದು ರಿಸ್ಕ್ ಅಂತ. ಯಾಕೆ? ಒಂದು, ವಿಜಯೇಂದ್ರ ಅವರನ್ನ ಬದಲಾಯಿಸುವುದು ಅಂತಂದ್ರೆ ಯಡಿಯೂರಪ್ಪನವರನ್ನ ನೇರವಾಗಿ ಎದುರು ಹಾಕೊಳ್ಳೋದು. ಬಿಜೆಪಿ ಹೈಕಮಾಂಡ್ ಇದಕ್ಕೆ ರೆಡಿ ಆಗಿದೆಯಾ? ಯಡಿಯೂರಪ್ಪನವರನ್ನ ಎದುರು ಹಾಕೊಳ್ಳುತ್ತಾ? ಅದರ ಎದುರು ಹಾಕಿಕೊಂಡ್ರೆ ಯಾವ್ಯಾವ ಪರಿಣಾಮ ಆಗುತ್ತೆ, ಅದರ ಸಾಧ್ಯತೆ ಬಗ್ಗೆ ಅಮಿತ್ ಶಾ ಜಿ ಅವರು ಉಳಿದ ಜಿಗಳು ಏನಿದೆ ಬಿಜೆಪಿ ಜಿಗಳು ಯೋಚನೆ ಮಾಡಿದ್ದಾರೆ. ಒಂದು ಬಹಳ ಮುಖ್ಯವಾಗಿ ನಾನು ಒಂದು 2-3 ಪಾಯಿಂಟ್ಗಳನ್ನ ಮಾಡ್ಕೊಂಡಿದ್ದೆ ತಮಗೆ ತಲುಪಿಸೋದಕ್ಕೆ. ಒಂದೊಮ್ಮೆ ವಿಜಯೇಂದ್ರ ಅವರನ್ನ ಬದಲಾಯಿಸಿದರೆ ಮೊದಲನೇದಾಗಿ ಲಿಂಗಾಯತರ ಅಸಮಾಧಾನ ಏನಿದೆ ಅದು ಭುಗಿಲೇಳುವ ಚಾನ್ಸಸ್ ಇದೆ. ಯಾಕೆಂದ್ರೆ ಈಗಲೂ ಕೂಡ ಲಿಂಗಾಯತರ ಪ್ರಶ್ನಾತೀತ ನಾಯಕರು ಅಂದ್ರೆ ಯಡಿಯೂರಪ್ಪನವರೇ. ಅದು ಬಿಜೆಪಿಯನ್ನೇ ಕಾಂಗ್ರೆಸ್ನಲ್ಲಿ ಅವರ ಮಟ್ಟದ ಇನ್ನೊಬ್ಬ ಲಿಂಗಾಯತ ನಾಯಕರಿಲ್ಲ. ಆದ್ರಿಂದ ಸಮುದಾಯಕ್ಕೆ ಉಂಟಾಗುವ ಈ ಬೇಸರ ಮತ್ತು ಆ ಸಮುದಾಯನ ಎದುರು ಹಾಕಿಕೊಳ್ಳೋದಕ್ಕೆ ಹೈಕಮಾಂಡ್ ಸಿದ್ಧರಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಲ್ವಾ? ಅದ್ರ ಜೊತೆಗೆ ನೀವು ಯಡಿಯೂರಪ್ಪನವರಿಗೆ ಪರ್ಯಾಯವಾದಂತ ಇನ್ನೊಬ್ಬ ಲಿಂಗಾಯತ ನಾಯಕ ಕರ್ನಾಟಕ ರಾಜಕಾರಣದಲ್ಲಿಲ್ಲ, ಬಿಜೆಪಿಯಲ್ಲೂ ಇಲ್ಲವೇ ಇಲ್ಲ. ಬಿಜೆಪಿಯಲ್ಲಿರುವ ಬಹುತೇಕ ಉಳಿದ ಲಿಂಗಾಯತ ನಾಯಕರನ್ನ ಚಿಲ್ಟು ಪುಲ್ಟುಗಳು ಅಂತ. ಅವರಿಗೆ ಮೇಲು ಬೋಳು ಕೆಳಗು ಬೋಳು ಅನ್ನುವಂಥ ನಾಯಕರುಗಳಿದ್ದಾರೆ ಹೊರತು ಯಡಿಯೂರಪ್ಪನವ್ರ ರೀತಿ ಒಂದು ಶಕ್ತಿ ಇರುವ ನಾಯಕರಿಲ್ಲ. ಇನ್ನು ಹಾಗೆ ಮಾಡುವ ಮೂಲಕ ಒಳಗಿನ ಬಂಡಾಯ ಅನ್ನೋದು ಎರಡನೇ ಅಂಶ. ಅಂದ್ರೆ ವಿಜಯೇಂದ್ರ ಅವರನ್ನ ಬದಲಿಸಿದರೆ ಬಿಜೆಪಿಯ ಒಳಗಡೆ ಬಂಡಾಯ ಉಂಟಾಗಬಹುದು. ಯಡಿಯೂರಪ್ಪ ಮೊದಲು ಮಾಡಿದ ಬಂಡಾಯಕ್ಕೂ ಈಗ ವ್ಯತ್ಯಾಸ ಇದೆ. ಯಾಕಂದ್ರೆ ಈಗ ಅವರಿಗೆ ವಯಸ್ಸಾಗಿದೆ ಅನ್ನೋದು. ಆದ್ರೆ ಈ ಹಿಂದೆ ಬಂಡಾಯ ಮಾಡಿ ಹೊಸ ಪಕ್ಷವನ್ನೇ ಕಟ್ಟು ಬಿಜೆಪಿಗೆ ಅವರು ಬುದ್ಧಿ ಕಲಿಸಿದ್ರು. ಆದ್ರಿಂದ ಈಗ ಬಂಡಾಯ ಬಹಿರಂಗ ಸ್ವರೂಪವನ್ನ ಪಡೆದಿದ್ರು ಕೂಡ ಅದು ಆಂತರಿಕವಾಗಿ ಬೀಳುವ ಪರಿಣಾಮ. ಅದರ ಜೊತೆಗೆ ಮೂರನೇ ಅಂಶ ಅಂತಂದ್ರೆ ಕಾರ್ಯಕರ್ತರು ಇದರಿಂದ ನಿರುತ್ಸಾಹಗೊಳ್ಳುವ ಚಾನ್ಸಸ್ ಇದೆ. ಯಾಕೆಂದ್ರೆ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಕಟ್ಟಿದಂತ ಯಡಿಯೂರಪ್ಪನವರು ಅವರದ್ದೇ ಆದ ಕಾರ್ಯಕರ್ತರ ಪಡೆಯನ್ನು ಹೊಂದಿದ್ದಾರೆ. ಅವ್ರ ನೋವು ಹಾಗೆ ಆಗತ್ತೆ. ಅದರಿಂದಾಗಿ ಕಾರ್ಯಕರ್ತರ ನಿರುತ್ಸಾಹ ಹೆಚ್ಚಾಗಬಹುದು. ಅದು ಹೆಚ್ಚಾದ್ರೆ ಅದು ಎಡ್ವರ್ಸ್ ಆಗಿ ದಟ್ ಪರಿಣಾಮ ಬೀಳೋದು. ಇಂಥ ಸಿಚುವೇಶನ್ ನಲ್ಲಿ ಹೈಕಮಾಂಡ್ ಎರಡು ರೀತಿಯ ವಿಚಾರಗಳನ್ನು ಮಾಡಬಹುದು ಅಂತ ನನಗೆ ಅನಿಸುತ್ತೆ. ಒಂದು, ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನ ನಿಯಂತ್ರಿಸುವ ಬಗ್ಗೆ ಆಲೋಚನೆ ಮಾಡಬಹುದು. ಪಾಲಿಟಿಕ್ಸ್ ನಲ್ಲಿ ದೇ ವುಡ್ ಡೂ ಇಟ್. ಅದರ ನಡುವೆ ವ್ಯತ್ಯಾಸ ಇದೆ. ನಿಯಂತ್ರಿಸುವುದು ಮತ್ತು ಬದಲಿಸುವುದು ಎರಡರ ನಡುವೆ ವ್ಯತ್ಯಾಸ ಇದೆ. ಬದಲಿಸುವುದಕ್ಕೆ ಅವರು ಹೋಗ್ತಾರ ಅಥವಾ ನಿಯಂತ್ರಿಸುವುದಕ್ಕೆ ಹೋಗ್ತಾರ ಅಂತ. ಈಗಿನ ಹಾಗಿದ್ರೆ ಸಾಧ್ಯತೆ ಏನು ನೋಡ್ತಾ ಹೋಗೋಣ. ಸೀನರಿಯೋ ಏನೇನು ಅಂತ ಹೇಳ್ತಾ ಹೋಗ್ತೀನಿ ನಾನು. ಮೊದಲನೇದಾಗಿ ವಿಜಯೇಂದ್ರ ಅವರು ಮುಂದುವರಿಬಹುದು, ಆದ್ರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ನಿಯಂತ್ರಿಸುವ ಕೆಲಸವನ್ನ ಪಾರ್ಟಿ ಹೈಕಮಾಂಡ್ ಮಾಡಬಹುದು. ಅದರ ಜೊತೆಗೆ
ಬಹಳ ಮುಖ್ಯವಾಗಿ. ಮತ್ತೆ ಈ ಇಡೀ ಈ ಸಮೀಕರಣವನ್ನ ನೀವು ಗಮನಿಸ್ತಾ ಹೋಗಿ, ಸ್ಟೆಬಿಲಿಟಿ ಪ್ರಶ್ನೆ. ನಿಮ್ಗೆ ಬಿಜೆಪಿಗೆ ಬೇಕಾದಂತ ಸ್ಟೆಬಿಲಿಟಿ ಅಥವಾ ಸ್ಥಿರತೆ ಇದೆಯಲ್ಲ, ಆ ಸ್ಥಿರತೆ ಬಹಳ ಮುಖ್ಯವಾದ್ದು. ಆ ಸ್ಥಿರತೆಯನ್ನ ಕಾಪಾಡಿಕೊಂಡು ಬರಬೇಕು ಅಂತಾದ್ರೆ ಅವಾಗ ಬದಲಾವಣೆ ಇದೆಯಲ್ಲ, ಇಟ್ ಇಸ್ ಎ ರಿಸ್ಕಿ ಫ್ಯಾಕ್ಟರ್. ಇನ್ ಸೀನರಿಯೋ 2, ನಾನು ಹೇಳಿದೆ ನಿಮ್ಗೆ ಅವರು ನಿಯಂತ್ರಿಸ ಕೆಲಸ ಮಾಡಬಹುದು. ಅದಿಲ್ಲ ಅಂದ್ರೆ ಸಾಮೂಹಿಕ ನಾಯಕತ್ವದ ಮಾದರಿಯನ್ನ ಬಿಜೆಪಿ ಹೈಕಮಾಂಡ್ ಸೂಚಿಸಬಹುದು. ಅಂದ್ರೆ ಯಡಿಯೂರಪ್ಪನವರಿಗಾಗ್ಲಿ ವಿಜಯೇಂದ್ರ ಅವರಿಗೆ ಸಂಪೂರ್ಣ ಅಧಿಕಾರ ಇಲ್ಲದೇನೆ ಒಂದು ಕೋರ್ ಕಮಿಟಿ ಇದೆ ಈಗ. ಬಟ್ ಈಗ ಈ ಕೋರ್ ಕಮಿಟಿ ಏನು ಪ್ರಯೋಜನಕ್ಕಿರೋ ಕೋರ್ ಕಮಿಟಿ ರೀತಿ ಇಲ್ಲ. ಅಂದ್ರೆ ಪವರ್ ಶೇರಿಂಗ್ ಅಂತ ಮತ್ತು ಸಾಮೂಹಿಕ ನಾಯಕತ್ವ ಅಂತ. ಅದು ಯಾವ ರೀತಿ ಮಾಡಬಹುದು? ಒಂದು ಕಾರ್ಯಕಾರಿ ಅಧಿಕಾರ ಹಂಚಿಕೆ ಮಾಡಬಹುದು. ಸೊ ಅದ್ರ ಜೊತೆಗೆ ಯು ಸಿ ದಟ್ ಪವರ್ಫುಲ್ ಆದಂತ ಅಧ್ಯಕ್ಷರು ಉಪಾಧ್ಯಕ್ಷರುಗಳನ್ನ ನೇಮಕ ಮಾಡಬಹುದು, ಪವರ್ಫುಲ್ ಆದವರು. ಹಾಗೆ ಕ್ಯಾಂಪೇನ್ ಕಮಿಟಿಗಳನ್ನ ಮಾಡಬಹುದು. ಸೊ ಸೀನಿಯರ್ ಹಿರಿಯ ನಾಯಕರುಗಳೇನಿದ್ದಾರೆ ಅವ್ರನ್ನ ಬ್ಯಾಲೆನ್ಸಿಂಗ್ ಮಾಡುವಂತಹ ಕೆಲಸವನ್ನು ಕೂಡ ಹೈಕಮಾಂಡ್ ಮಾಡುವ ಚಾನ್ಸಸ್ ಇದೆ. ಇನ್ನು ಸೀನರಿಯೋ ನಂಬರ್ 3, ಇದನ್ನ ನಾನು ನಿಧಾನವಾದ ಟ್ರಾನ್ಸಿಷನ್ ಅಂತ ಕರಿತೀನಿ. ಇದನ್ನ ನೀವು ನೇರವಾಗಿ ಈ ಟ್ರಾನ್ಸಿಷನ್ ಅಥವಾ ಬದಲಾವಣೆ ಮಾಡೋದಿದೆಯಲ್ಲ, ಇದು ರಿಸ್ಕಿ ಆಗಿರುವುದರಿಂದ ನಿಧಾನವಾಗಿ ಟ್ರಾನ್ಸಿಷನ್ ಅಥವಾ ಬದಲಾವಣೆ ಮಾಡುವುದಕ್ಕೆ ಬಿಜೆಪಿ ಯೋಚನೆ ಮಾಡಬಹುದು. ದೇ ಮೇ ವೇಟ್ ಅಂತ. ಎಲ್ಲಿವರೆಗೆ ವೇಟ್ ಮಾಡಬಹುದು? ಸೊ ಯಡಿಯೂರಪ್ಪನ ಪ್ರಭಾವ, ಅವರ ಪ್ರಭಾವ ಕಡಿಮೆಯಾಗುವಂತಹದ್ದು ಅಂದ್ರೆ ಒಂದು ಕಾಯುವ ತಂತ್ರ. ಈಗ ನವೆಂಬರ್ನಲ್ಲಿ ಸಿ ಮುಗಿತಾ ಇದೆ ಸನ್ಮಾನ್ಯ ಸಿ ಯಡಿಯೂರಪ್ಪನವರ ಪುತ್ರರು ಅಲ್ವಾ. ಸೊ ಇಂಥ ಸಿಚುವೇಶನ್ ನಲ್ಲಿ ಯಡಿಯೂರಪ್ಪನವರ ಪ್ರಭಾವ ಕಡಿಮೆ ಆಗುವವರೆಗೆ ಯು ಸಿ ದಟ್ ದೇ ಮೇ ವೇಟ್ ಅಂತ. ಸೊ ಅದರಿಂದ ಇದು ಏನಾಗುತ್ತೆ ಅಂದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಯು ಸಿ ಪವರ್ಫುಲ್ ಆಗಿರುವವರು ಯಾರು ಅದನ್ನ ಹೇಳುವುದು ಕಷ್ಟ ಅಲ್ಲ. ಕರ್ನಾಟಕದ ಮಟ್ಟಿಗೆ ಯಡಿಯೂರಪ್ಪ ವಿಜಯೇಂದ್ರನೇ ಪವರ್ಫುಲ್ ಬೇರೆ ಕಾರಣಕ್ಕಾಗಿ. ದೆಹಲಿ ಮಟ್ಟಿಗೆ ಅಮಿತ್ ಶಾ ಪವರ್ಫುಲ್. ಸೊ ಅಮಿತ್ ಶಾ ಇದನ್ನ ಹ್ಯಾಂಡಲ್ ಮಾಡಬೇಕಾದ್ರೆ ಯಡಿಯೂರಪ್ಪನವರ ವಿರೋಧವನ್ನ ಕಟ್ಟಿಕೊಂಡು ಮಾಡೋದಕ್ಕೆ ಸಾಧ್ಯನಾ ಅಂತ. ಅದ್ರ ಜೊತೆ ನಿಮಗೆ ಬಹಳ ಮುಖ್ಯವಾಗಿ ಹೇಳಿದೆ ನಾನು, ಏನು ಅಂತಂದ್ರೆ ಇಸಿ ರಿಪ್ಲೇಸ್ಮೆಂಟ್ ಯಾರು? ನೀವು ಒಬ್ಬ ಲಿಂಗಾಯತ ನಾಯಕರನ್ನ, ಅದು ಬಿಜೆಪಿ ಪಕ್ಷದಲ್ಲಿ ಎತ್ತಾಕ್ಬಿಟ್ಟು ಇನ್ಯಾರನ್ನೋ ಮಾಡಕ್ಕಾಗಲ್ಲ. ಈ ಕೆಲವು ಗಾಳಿ ಸುದ್ದಿಗಳು ಆಡ್ತಾ ಇದ್ದು ರಾಮುಲು ಅವರನ್ನ ಆಗ್ತಾರೆ ಅಂತ. ಸೊ ರಾಮುಲು ಬಿಜೆಪಿ ಅಂತ ಪಕ್ಷ ಇಸಿ ನಾಯಕ ಸಮುದಾಯದ ಒಬ್ಬರನ್ನ ಮಾಡಿದ್ರೆ ಅದು ಯಾವಾಗ ಮಾಡ್ತಾರೆ ಅಂದ್ರೆ ಅವ್ರು ನಾಮಕಾವಸ್ಥೆ ಸಾಕು, ನಾವು ಪವರ್ಫುಲ್ ಆಗಿದ್ದಾಗೆ ಅಂತ. ಕಾಂಗ್ರೆಸ್ನಲ್ಲಿ ಬಿಜೆಪಿಯಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಅವರು ಪವರ್ಫುಲ್ ಆಗಿಲ್ಲ. ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡೋದು, ಲಿಂಗಾಯತನ ಬಿಟ್ಟು ಎಕ್ಸ್ಪೆರಿಮೆಂಟ್ ನಾಯಕ ಅದ್ರ ಜೊತೆಗೆ ಯು ಸಿ ದಟ್ ರಾಮುಲು ಅವರಿಗೆ ಭಾಷೆ ಸಮಸ್ಯೆ ಇದೆ. ಅವ್ರ ಭಾಷೆ ಕರ್ನಾಟಕದ ಬಹಳಷ್ಟು ಮೂಲಗಳಿಗೆ ಅರ್ಥನೇ ಆಗಲ್ಲ. ಅವ್ರು ಏನ್ ಹೇಳ್ತಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದು. ಸೊ ಅವ್ರು ಹೇಳಿದ ಕಮ್ಯುನಿಕೇಶನ್ ಇಸ್ ದ ಮೇಜರ್ ಪ್ರಾಬ್ಲಮ್ ಫಾರ್ ಇಟ್. ಈ ಬಿಜೆಪಿಯ ಮಹಾನ್ ಶಕ್ತಿ ಅಂದ್ರೆ ಕಮ್ಯುನಿಕೇಶನ್. ಬಿಜೆಪಿ ಬೇಕಾದ್ದೇ ಕಮ್ಯುನಿಕೇಶನ್. ಅವರು ಕಟ್ಟಿದ್ದೇ ಕಮ್ಯುನಿಕೇಶನ್ ಮೇಲೆ. ಸತ್ಯ ಸುಳ್ಳು, ಸತ್ಯದ ಎದೆ ಮೇಲೆ ಒದ್ದಾಗ ಸುಳ್ಳಕ್ಕೆ ಬಂದಿರ್ಬೇಕು, ಆಯ್ತಾ, ಮೂರ್ಖರಾಗ್ಕೊಡುದು. ಸೊ ಅದರಿಂದ ರಾಮುಲು ಮಾತು ಬಂದರೂ ಕೂಡ ಅದು ಕಷ್ಟ. ಇನ್ನು ಸೆಕೆಂಡ್ ಥಿಂಗ್ ಆಗಿದ್ದಾರೆ, ಇನ್ನೊಂದು ಹೆಸರು ಕೇಳ್ತಾ ಇರೋದು ಯು ಸಿ ದಟ್ ಸನ್ಮಾನ್ಯ ಕೇಂದ್ರ ಸಚಿವರಾಗಿರ್ತಾರೆ ಸೋಮಣ್ಣ ಅವರು. ಸೊ ಅವರನ್ನ JDS ಪ್ಲಾಂಟ್ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ. JDS ಸೋಮಣ್ಣ ಅವ್ರನ್ನ ಕಣಕ್ಕೆ ಇಳಿಸಿದೆ, ಕುಮಾರಸ್ವಾಮಿ ದೇವೇಗೌಡರಿಗೆ ಸೋಮಣ್ಣ ಬೇಕು ಅಂತ. ಆದ್ರೆ ಸೋಮಣ್ಣ ಅವರಿಗೆ ಆ ಸ್ಟೇಚರ್ ಇಲ್ಲ. ಅವ್ರಿನ್ನೂ ಕೂಡ ಆ ಕಾರ್ಪೊರೇಟ್ ಲೆವೆಲ್ ನಿಂದ ಮೇಲೆ ಅವ್ರ ಪರ್ಸನಾಲಿಟಿ ಇದೆ, ಮೇಲೆ ಬಂದೇ ಇಲ್ಲ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಕಾರ್ಪೊರೇಟ್ ಆದವರು ಆ ಲೆವೆಲ್ ಅಲ್ಲಿ ಇದ್ದಾರೆ. ಮತ್ತು ಅವರಿಗೂ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಮಾತನಾಡೋದು. ಬೈಬೇಕಾದ್ರೆ ಏನೋ ಬೈದ್ಬಿಡ್ತಾರೆ, ಮಾತಾಡ್ಬೇಕಂದ್ರೆ ಏನೋ ಮಾತಾಡ್ಬಿಡ್ತಾರೆ. ಸಿ ಅಪ್ಪರ್ ಚೇಂಬರ್ ಇದೆಯಲ್ಲ, ಅಪ್ಪರ್ ಚೇಂಬರ್ ನಲ್ಲಿ ಸಹ ಪ್ರಾಬ್ಲಮ್ ಇದೆ ಅವರಿಗೆ. ಸೊ ಅದರಿಂದ ಬಿಜೆಪಿ ಅಂತ ಪಕ್ಷವನ್ನ, ಅದು ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಈಸ್ ಪವರ್ಫುಲ್. ನೀವು ಸಿದ್ದರಾಮಯ್ಯನವರು ಎದುರಿಸಬೇಕು, DK ಶಿವಕುಮಾರ್ ಅವ್ರನ್ನ ಎದುರಿಸಬೇಕು. ಇಂತಹ ಘಟಾನುಘಟಿ ನಾಯಕರನ್ನ ಎದುರಿಸುವ ಶಕ್ತಿ ಸೋಮಣ್ಣ ಅವರಿಗಿಲ್ಲ. ಮತ್ತೆ ಇವ್ರು ಯಾರು ಕೂಡ ಸೋಮಣ್ಣ ಅವರು ಸೀರಿಯಸ್ ಆಗಿ ತಗೊಳ್ಳಲ್ಲ. ಯಾಕೆಂದ್ರೆ ಅವ್ರ ಇಡೀ ರಾಜಕಾರಣ ಇವರಿಗೆಲ್ಲ ಗೊತ್ತು. ಅವರು ಖಾಸಗಿಯಾಗಿ ಹೇಗಿರ್ತಾರೆ, ಬಹಿರಂಗವಾಗಿ ಹೇಗಿರ್ತಾರೆ, ಎಲ್ಲಿ ತಲೆ ಬಾಗ್ತಾರೆ, ಎಲ್ಲಿ ನೈಸ್ ಆಗಿ ಮಾತಾಡ್ತಾರೆ. ಸೊ ಅಟ್ಯಾಕ್ ಮಾಡಬೇಕು ಅಂದ್ರೆ ಅಟ್ಯಾಕ್ ಮಾಡಕ್ ಬರದೆ ಅವ್ರು ಏನೇನು ತೊಂದರೆ ಅನುಭವಿಸ್ತಾರೆ, ಇದೆಲ್ಲ ಕಾಂಗ್ರೆಸ್ ನಾಯಕರಿಗೆ ಗೊತ್ತು. ಅದರಿಂದ ಸಿದ್ದರಾಮಯ್ಯನವರಿಗೋ DK ಶಿವಕುಮಾರ್ ಅವರಿಗೋ ಬ್ಯಾಚೇ ಅಲ್ಲ ಇದು. ಸುಮ್ಮನೆ ಕುಮಾರಸ್ವಾಮಿ ಅವರು ಡಮ್ಮಿ ಆಗಿ ಬಿಜೆಪಿ ಅಧ್ಯಕ್ಷರಾಗ್ಬೋದೇ ಹೊರತು
ಅವರನ್ನ ಇನ್ನೇನು ಮಾಡಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಆದ್ದರಿಂದ ಅಂಥವ್ರನ್ನ ಮಾಡುವ ಮೂರ್ಖತನವನ್ನ ಅಮಿತ್ ಶಾ ಅಂಡ್ ಮೋದಿ ಮಾಡ್ತಾರೆ ಅಂತ ನನಗೆ ಅನ್ಸಲ್ಲ. ಸೊ ಅದರಿಂದ ಇದನ್ನ ನೋಡಿದ್ರೆ ನನಗನ್ಸೋ ಹಾಗೆ ಈ ಮಾಧ್ಯಮಗಳು ಏನೇ ಹೇಳಲಿ ತಕ್ಷಣ ವಿಜಯೇಂದ್ರ ಅವರನ್ನು ತೆಗೆದು ಹಾಕುವ ಸಾಧ್ಯತೆ ನನಗೆ ಕಡಿಮೆ ಕಾಣುತ್ತೆ. ಈ ನವೆಂಬರ್ನಲ್ಲಿ ಮುಗಿಯುತ್ತೆ ಅಂದ್ರೆ ನವೆಂಬರ್ ಒಳಗಡೆ ಏನಾಗತ್ತೆ ಹೇಳಕ್ಕಾಗಲ್ಲ. ಈಗಲೇ ಕುತ್ಕೊಂಡ್ಬಿಟ್ಟು ಇದ್ರ ಉದ್ದೇಶಗಳನ್ನು ನೋಡಿ. ಈ ಮೇ ತಿಂಗಳಿನಲ್ಲಿ ಕುತ್ಕೊಂಡು ನವೆಂಬರ್ ವರೆಗಂತೂ ಇದ್ದಾರೆ ಅವರು ಅಲ್ವಾ. ನವೆಂಬರ್ ಹೀಗಾಗತ್ತೆ ಅಂತ ಇವತ್ತಿಲ್ಲಿ ಹೋದ್ರು. ಇದ್ರ ಹಿಂದಿರುವವರು ಯಾರು ಇದನ್ನು ಮಾಡಿಸ್ತಿದ್ದಾರೆ ಮಾಧ್ಯಮಗಳಲ್ಲಿ. ಸೊ ಇದ್ದಕ್ಕಿದ್ದ ಹಾಗೆ ವಿಜೇಂದ್ರ ಬದಲು ಅನ್ನುವ ಸುದ್ದಿ, ಹೊಸ ಅಧ್ಯಕ್ಷರು ಅನ್ನುವ ಸುದ್ದಿ ಬಂದಿದ್ದೆ ಹಾಗೆ. ಅಂದ್ರೆ ಅವರ ಯಡಿಯೂರಪ್ಪನವರ ವಿರೋಧ ಹಾಕೊಳ್ಳೋದು, ವಿಜೇಂದ್ರ ಅವರನ್ನ ಅವರ ಅವಧಿ ಮುಗಿಯೋದಕ್ಕಿಂತ ಮೊದಲು ಹಾಕಿದ್ರೆ ಇಟ್ ವಿಲ್ ಹ್ಯಾವ್ ಸೀರಿಯಸ್ ಇಂಪ್ಯಾಕ್ಟ್. ಅಂತ ಮೂರ್ಖತನ ಮಾಡ್ತಾರ ಬಿಜೆಪಿ ವರಿಷ್ಠರು. ನವೆಂಬರ್ ವರೆಗೆ ಅವ್ರು ನವೆಂಬರ್ದಲ್ಲಿ ಮಾಡ್ತಾರೆ ಅಂದ್ರೆ ಈಗಲಿಂದ ನಾವು ಬದಲಾವಣೆ ಮಾಡ್ತೀವಿ ಜಪ ಮಾಡ್ಕೊಂಡು ಹೇಳ್ಕೊಂಡು ಹೋಗ್ತಾರೆ ರಾಜಕಾರಣದಲ್ಲಿ. ಅವರಾದ್ರು ಇಟ್ಸ್ ಎ ಪ್ಲಾಂಟೆಡ್ ಸ್ಟೋರಿ ಅಂತ. ಇದನ್ನ ಯಾರೋ ಉದ್ದೇಶ ಇಟ್ಕೊಂಡು ಯಾವ್ದಾವ್ದೋ ಮಾದರಿಯ ಮೂಲಕ ಮಾಧ್ಯಮದಲ್ಲಿ ಪ್ಲಾಂಟ್ ಮಾಡ್ತಾರೆ. ಈ ಪ್ಲಾಂಟಿನ ಹಿಂದೆನೆ ಒಂದು ಷಡ್ಯಂತರ ಇದೆ ಅಂತ ನನಗೆ ಅನ್ಸುತ್ತೆ. ಅದರ ಜೊತೆಗೆ ಸಿ ಒಂದು ಹೈಕಮಾಂಡ್ ಕೂಡ ಈ BSY ಫ್ಯಾಕ್ಟರ್ ಅಂತ ಕರಿತೀನಿ, ಅದನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸುವ ಸ್ಥಿತಿಯಲ್ಲಿಲ್ಲ. ಕರ್ನಾಟಕ ಪಾಲಿಟಿಕ್ಸ್ ನಲ್ಲಿ ಬಿಜೆಪಿ ಅಧ್ಯಕ್ಷ ಸ್ಥಾನಕ್ಕಿಂತ ಯಡಿಯೂರಪ್ಪ ಫ್ಯಾಕ್ಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಆ ಫ್ಯಾಕ್ಟರ್ ನ ನಿರ್ಲಕ್ಷಿಸುವ ಸ್ಥಿತಿಯಲ್ಲಿ ಯಾರೋ ಯತ್ನಾಳ್ ಅಂತವರು ಬೆಂಕಿ ಹಚ್ಚೋರು ಒಂದು ಭಾಷಣ ಹೊಡೆದ್ಬಿಟ್ರು ಅಂದ ತಕ್ಷಣ ಅದನ್ನ ಕೇಳ್ಬಿಟ್ಟು ಮಾಡೋ ಅಷ್ಟು ಮೂರ್ಖರಾಗಿದ್ದರೆ ಬಿಜೆಪಿ ವರಿಷ್ಠರು ಇಷ್ಟು ಕಾಲ ಇಷ್ಟು ರಾಜ್ಯಗಳಲ್ಲಿ ಅವರ ಅಧಿಕಾರ ನಡೆಸಕ್ಕಾಗ್ತಾನೆ ಇರಲಿಲ್ಲ. ಅವರು ಮಾಧ್ಯಮದರಷ್ಟು ಮೂರ್ಖರು ಅಲ್ಲ, ಯತ್ನಾಳ್ ಅಂಡ್ ಕಂಪನಿ ಅಷ್ಟು ಮೂರ್ಖರು ಅಲ್ಲ. ಅಮಿತ್ ಶಾ ಅಂಡ್ ಕಂಪನಿ ದೇ ಹ್ಯಾವ್ ದೇರ್ ಓನ್ ಪ್ಲಾನ್ ಅಲ್ವಾ. ನಮ್ಮ ಮಾಧ್ಯಮದಷ್ಟು ಮೂರ್ಖರು. ಅದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾದ ಏನ್ ಗೊತ್ತಾ, ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಯುಗ ಇನ್ನು ಮುಗುದಿಲ್ಲ. ಅವ್ರು ಮುಗಿಯುವ ಹಂತಲ್ಲಿ ಇದ್ರೆ ಆವಾಗ ಬೇರೆ ಪ್ರಶ್ನೆ ಆಗಿತ್ತು. ಈಗ ಯಡಿಯೂರಪ್ಪನವರ ಇದು ಮುಗ್ದಿಲ್ಲ. ಆದ್ರಿಂದ ಈಗ ವಿಜೇಂದ್ರ ಅವರನ್ನ ಬದಲಿಸುವುದಕ್ಕೆ ಯಾಕೆ ಕಷ್ಟ ಅನ್ನೋದನ್ನ ಒಂದೆರಡು ಪಾಯಿಂಟ್ ಮೂಲಕ ತಮಗೆ ಹೇಳ್ತೀನಿ ನಾನು ಈ ವಿಶ್ಲೇಷಣೆಯನ್ನು ಮುಗಿಸೋ ಹೊತ್ತಿಗೆ. ಒಂದು, ಯಡಿಯೂರಪ್ಪ ಇನ್ನು ಮಾಸ್ ಲೀಡರ್, ಅವರಿಗೆ ಇನ್ನೂ ಸಂಘಟನೆ ಮಾಡುವ ಶಕ್ತಿ ಇದೆ. ಅದರಿಂದ ಅಂತ ಸಂಘಟಕನನ್ನ ಕಳೆದುಕೊಳ್ಳುವ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ. ಇನ್ನು ಅವರು ಯಡಿಯೂರಪ್ಪನವರು ಅಧಿಕೃತ ಹುದ್ದೆಯಲ್ಲಿ ಅದೇನೋ ಯಾವುದೋ ಕೇಂದ್ರದ ಯಾವುದೋ ಸಮಿತಿಯಲ್ಲಿದ್ದಾರೆ, ಅದೇ ಇಲ್ದಿದ್ರು ಕೂಡ ಅವರು ಲಿಂಗಾಯತ ಸಮುದಾಯದಲ್ಲಿ ಇನ್ನೂ ಕೂಡ ದೊಡ್ಡ ಪ್ರಭಾವವನ್ನು ಹೊಂದಿದ್ದಾರೆ. ಜಿಲ್ಲಾ ಮಟ್ಟದ ಬಿಜೆಪಿ ಕಾರ್ಯಕರ್ತರ ಮೇಲೆ ಯಡಿಯೂರಪ್ಪನವರ ನಿಯಂತ್ರಣ ಇದೆ. ಹಲವು ಶಾಸಕರು ಈಗಲೂ ಕೂಡ BSY ಕ್ಯಾಂಪ್ನಲ್ಲಿದ್ದಾರೆ, BSY ಪರವಾಗಿದ್ದಾರೆ. ಈ ಕಾರಣಗಳನ್ನ ಗಮನಿಸಿದರೆ ವಿಜಯೇಂದ್ರ ಅವರನ್ನ ನೇರವಾಗಿ ಬದಲಿಸ್ತಾರೆ ಅನ್ನೋದು ಇಮ್ಯಾಚ್ಯೂರ್ ಆದ ಸ್ಟೇಟ್ಮೆಂಟ್ ಆಗುತ್ತೆ. ಮ್ಯಾಚ್ಯೂರಿಟಿ ಇಲ್ಲದ ಒಂದು ರಾಜಕೀಯ ವಿಶ್ಲೇಷಣೆ ಆಗುತ್ತೆ. ಇನ್ನು ಹೈಕಮಾಂಡ್ ಎದುರಿಸುವಂಥದ್ದು ನಾನು ನಿಮ್ಗೆ ಹೇಳಿದೆ, ಸಮಸ್ಯೆ ಏನು ಮಾಡಿದರೆ ಅನ್ನೋದು ಹೇಳಿದ್ದೀನಿ. ಲಿಂಗಾಯತ್ ಮತ ಬ್ಯಾಂಕ್ ಬಗ್ಗೆ ಹೇಳಿದ್ದೀನಿ. ಬಿಜೆಪಿ ನಿಂತಿರೋದ ಲಿಂಗಾಯತರ ಮೇಲೆ ಅಂತ ಹೇಳಿದ್ದೀನಿ. ಸೊ ಯಡಿಯೂರಪ್ಪನವರು ಸೈಡ್ ಲೈನ್ ಮಾಡಿದಾಗ ಏನಾಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಇದು ಬಹುಮಟ್ಟಿಗೆ ಒಂದು ನವೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ ಅಂತ ಮಾಧ್ಯಮಗಳು ಇವತ್ತೇ ಬಂಬಡ ಏನು ಹೊಡ್ಕೊತಾ ಇದ್ದಾರೆ. ಇದು ಪ್ಲಾಂಟೆಡ್ ಸ್ಟೋರಿ. ಮತ್ತು ವಿಜಯೇಂದ್ರ ಅವರನ್ನ ಅಸ್ಥಿರಗೊಳಿಸುವುದಕ್ಕಾಗಿ, ಯಡಿಯೂರಪ್ಪನವರು ಅಸ್ಥಿರಗೊಳಿಸುವುದಕ್ಕಾಗಿ ಅವರ ವಿರೋಧಿಗಳು ಮಾಧ್ಯಮಗಳನ್ನ ಹಿಡ್ಕೊಂಡು ಮಾಡಿದ್ದಾರೆ. ಅದರ ಜೊತೆಗೆ ರಾಜಕೀಯದ ಬದಲಾವಣೆಗಳನ್ನ 4-6 ತಿಂಗಳ ಮೊದಲೇ ಯಾವ ರಾಜಕೀಯ ಪಕ್ಷನ ತೀರ್ಮಾನ ತಗೊಳ್ಳಿ. ನವೆಂಬರ್ನಲ್ಲಿ ಬದಲು ಮಾಡ್ತೀವಿ ಅಂತ ಈ ತೀರ್ಮಾನ ತಗೊಂಡ್ರೆ ಅವರಂತ ಮೂರ್ಖರು ಅಯೋಗ್ಯರು ಇನ್ಯಾರು ಇಲ್ಲ. ಅಲ್ಟಿಮೇಟ್ಲಿ ನಾವು ವಿಶ್ಲೇಷಣೆ ಮಾಡ್ತೀವಲ್ಲ, ನಾವು ಮೂರ್ಖರು ಮತ್ತು ಅಯೋಗ್ಯರು ಅಷ್ಟೇ. ನಮಗೆ ರಾಜಕೀಯ ವಿಶ್ಲೇಷಣೆ ಮಾಡೋದಕ್ಕೂ ಬರಲ್ಲ ಆ ಸ್ಥಿತಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬನ್ನಿಬಿಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ನಮಸ್ಕಾರ.